ಏನ್ ಗೌರಿ, ಏನ್ ಇವತ್ ನಿಮ್ಮ ಅಣ್ಣ ಗದ್ದೆ ಕೆಲ್ಸಕ್ಕೆ ಬಂದ್ಬಿಟ್ಟಿದಾನಲ್ಲ, ಸೈನ್ಯದಿಂದ ತೆಗೆದು ಹಾಕ್ಬಿಟ್ರೇನು? ಅಂದ್ಹಾಗೆ ನಿಮ್ಗೇನಾದ್ರೂ ಹಣ ಗಿಣಕ್ ತೊಂದ್ರೆ ಆದ್ರೆ ನನ್ ಕೇಳು, ನಾನ್ ಕೊಡ್ತೀನಿ. ಅಣ್ಣ, ಓ ಅಣ್ಣ, ಬಾಯ್ಲಿ. ಓಹೋ, ಏನ್ ಸುಧಾಕರ್ ರಾಯರು ಇಲ್ಲಿವರೆಗೆ ಬೆಳೆಸ್ಬಿಟ್ಟಿದಿರಲ್ಲ ತಮ್ಮ ಪಾದಾನ, ಏನ್ ವಿಷಯ? ನೋಡೋಣ, ಇವ್ರು ನೀನ್ ಗದ್ದೆಯಲ್ಲಿ ಕೆಲಸ ಮಾಡ್ತಿರೋದನ್ನ ನೋಡಿ ನಿಮ್ ಅಣ್ಣನ್ನ ಸೈಡ್ನಿಂದ ತೆಗೆದ್ಬಿಟ್ರ ಅಂತ ಕೇಳ್ತಿದಾರೆ. ನಮ್ಮನ್ ಸಾಕೋದಿಕ್ಕೆ ಹಣ ಕೊಡ್ತಾರಂತೆ, ಹಣ. ಓಹೋ, ನಮ್ಮನ್ನ ಸಾಕೋದಕ್ಕೆ ಹಣ ಕೊಡ್ತಿರೋ ತಾವು? ಅಷ್ಟು ದೊಡ್ಡ ಶ್ರೀಮಂತರ? ಏನ್ ತಿಂದು ಕೊಬ್ಬು ಜಾಸ್ತಿ ಆಗಿದ್ಯಾ? ಅದನ್ನ ಇಳಿಸ್ಬೇಕಾ? ಏನಪ್ಪ ರಾಮಣ್ಣ, ಇಷ್ಟೊಂದು ದುಡುಕ್ ಮಾತಾಡ್ತೀಯಲ್ಲ? ಹುಷಾರ್, ಜಾನ್ ಕಮ್ನವ್ರಿಗೋಸ್ಕರ ನೀನ್ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನೊಂದು ಸಲ ಈ ಕಡೆ ಸುಳಿದು ನೋಡ್ಕೊಡ್ದು ನೀನು. ಹೊಟ್ಟೋಗಿಲ್ಲ. ಹಾಗೂ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಜಾಡ್ ಸುಭದ್ರ ತಿಂದಿದ್ದೆಲ್ಲ ಈಚೆಗೆ ಬರುತ್ತೆ. ಸ್ವಲ್ಪ ರುಚಿ ನೋಡ್ತೀಯಲ್ಲ? ಹೋಗ್ತೀಯೋ? ಹೋಗ್ತೀನಿ. ಸ್ವಲ್ಪ ನೆಲ ನೋಡ್ಕೊಂಡು ಹೋಗು, ನೆಲ ನೋಡ್ಕೊಂಡು ಹೋಗು. ಎಂದು ಕೊಬ್ಬು ಜಾಸ್ತಿ ನಿನಗೆ. ಓಹ್, ತಂದು ಬಿಟ್ರ ಊಟನಾ? ಏನ್ರಿ ಅದು? ಏನು ನಿಮಗೂ ಆ ಜಮೀನ್ದಾರಿಗೂ ಬಿಸಿ ಬಿಸಿಯಾಗಿ ಮಾತುಕತೆ ನಡೀತಾ ಇತ್ತು? ದುಡ್ಡಿನ ಮದ ಕಣೆ ಅವನಿಗೆ. ಅಲ್ಲ, ಹೋಗಿ ಜಾನ್ ಕಮ್ನವ್ರು ಇಂಥ ಹಾವ್ಗ್ ಹಾಲು ಎರಿತಾ ಇದಾರಲ್ಲ ಅಂತ ವ್ಯಸನ ಆಗುತ್ತೆ ನನಗೆ. ಅದ್ ಸರಿ, ನೀವ್ ಯಾಕೆ ಅವನ ಜೊತೆ ದುಡುಕಿ ಮಾತಾಡಕ್ ಹೋಗ್ಬಿಟ್ರಿ? ಏನ್ ಮಾತಾಡ್ಬಿಟ್ರಿ? ಏನ್ ಹೆದರ್ಕೋತೀಯ? ಇದು ಬೊಗಳೋ ನಾಯಿ ಕಣೆ, ಕಚ್ಚೋಷ್ಟು ಧೈರ್ಯ ಅದಕ್ಕೆಲ್ಲೂ ಬರುತ್ತೆ ಹೇಳು. ಬನ್ನಿ ಊಟ ಮಾಡಿ. ನಿಮ್ದಾಯ್ತಾ ಊಟ? ಓಹೋ, ನಾವು ಮಾಡಿದೆ, ನೀಲ್ ಮಾಡ್ತೀಯ? ನೋಡ್ತಾಯಿ, ಭೈರಪ್ಪ ಅನ್ಸನ್ ಅಂಗಡಿ ಮಾದಂದ್ರೆ ಗಟ್ಟಿ ಬಣ್ಣ, ಒಳ್ಳೆ ಜರ್ತಾರಿ, ಬೆಲೆ ಕಡಿಮೆ. ನೋಡ್ತಾಯಿ, ತೆಗೀರಿ ನೋಡಿ. ಅಣ್ಣ, ನನ್ಗೆ ಯಾವ್ದಪ್ಪತ್ತೆ ಅಂತ ನೀ ಹೇಳಣ್ಣ. ನಿನಗೊಬ್ಬ ಸೀರೆ ನಾನು ಹೇಳ? ನೋಡು, ಫಸ್ಟ್ ಕ್ಲಾಸ್ ಸೀರೆ ಸೆಲೆಕ್ಟ್ ಮಾಡ್ತೀನಿ, ಯಾರು ಮಾಡಿರಬಾರದು. ಏನು ಒಂದೊಂದು ಭರ್ಜರಿ. ಬ್ಯೂಟಿಫುಲ್. ನೋಡು, ನಿನ್ನ ಕಲರ್ಗೂ ಈ ಕಲರ್ಗೂ ವಂಡರ್ಫುಲ್ ಕಾಂಬಿನೇಷನ್. ಏನಂತೀನಿ? ಅದಕ್ಕೆ ಬನ್ನಿ ಇಲ್ಲಿ. ಅಣ್ಣ ಧಾರಿಗೆ ಯಾವ ಸೀರೆ ಆಡ್ತಿದಾನೆ ನೋಡಿ. ತೋರ್ಸು. ಅಯ್ಯೋ, ಏನ್ರಿ ಧಾರೆಗ ಈ ಸೀರೆ? ಧಾರೆಗೆ ಅಂತ ಹೇಳ್ದೆ ನೀನು? ಹೇಳಿದ್ರೆ ಫಸ್ಟ್ ಕ್ಲಾಸ್ ಸೀರೆ ಆರಿಸ್ತಾ ಇದ್ದೆ ನಾನು. ಹೌದಾ? ಮತ್ತೆ ಎಲ್ಲಿ ಆರಿಸಿ ನೋಡೋಣ. ನೋಡ್ತೀಯಾ? ಏನು ನಿಮ್ಮ ಅಪ್ರಾಣ ಇಂಥ ಸೀರೆ ಸೆಲೆಕ್ಟ್ ಮಾಡಿರಬಾರ್ದು. ನೋಡು, ಅಂತ ಸೀರೆ ತೋರಿಸ್ತೀನಿ. ಬ್ಯೂಟಿಫುಲ್, ವಂಡರ್ಫುಲ್. ಹಾಗೆ ಅಲ್ರಿ, ಧಾರೆಗೆ ಯಾರಾದ್ರೂ ಕಪ್ಪು ಕೆಂಪು ಬಣ್ಣದ ಸೀರೆ ಉಡ್ತಾರ? ಯಾಕೆ ಉಡ್ಬಾರ್ದು? ಲಕ್ಷಣವಾಗಿ ಹಳದಿ ಬಣ್ಣದ ಸೀರೆನೆ ಉಡ್ಬೇಕು. ನೋಡಿ, ಸೀರೆ ಆರ್ಸೋ ಕೆಲಸ ಹೆಂಗಸರಿಗೆ ಬಿಟ್ಬಿಡಿ, ದುಡ್ಡು ಕೊಡೋ ಕೆಲಸ ಮಾತ್ರ ನೀವಿಟ್ಕೊಡಿ. ಏನ್ ಮೇಲೆ ಅಪ್ಪಣೆ. ದಯಮಾಡಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಹೇಳಿದ್ರು ಅಂತ ಆ ರಾಮಗ್ ಮರ್ಯಾದೆ ಮಾಡಿದ್ದಕ್ಕೆ ಪಾಪ ಆ ಶಂಕರುನೇ ಕೆಲಸದಿಂದ ತೆಗೆದುಬಿಡು ಅಂತೀರಲ್ಲ. ನನಗೆ ಉಪದೇಶ ಮಾಡಕ್ ಬರ್ತೀನಯ್ಯ? ಅವನ ಸ್ಕೂಲಿನ ಮೇಲ್ವಿಚಾರಣೆ ಬಗ್ಗೆ ಶ್ರದ್ಧೆನೇ ಇಲ್ಲ. ಏನಾದ್ರೂ ನೆಪ ಸಿಕ್ಕಿದ್ರೆ ಸಾಕು, ಸ್ಕೂಲ್ ಬಾಗಲ್ಲೇ ಮುಚ್ಚಿಬಿಡ್ತಾನೆ. ನನ್ನ ಹತ್ರ ಕೂಡ ಮರ್ಯಾದೆ ಇಲ್ಲದೆ ಮಾತಾಡ್ತಾನೆ. ಮರ್ಯಾದೆ ಬೇಕು ಅನ್ನೋರು ಮರ್ಯಾದೆ ಕೊಡೋದನ್ನ ಕಲ್ತ್ಕೋಬೇಕು ಕಣೋ. ಸ್ವಂತ ಸಾಕು ಮಗ, ನನ್ನ ನೆರಳು ಕಂಡ್ರೆ ನಿನ್ಗಾಗೋದಿಲ್ಲ. ಅದೇ ಈ ಊರಿನಲ್ಲಿ ಆ ಶಂಕರ ರಾಮು ಅಂತ ಭಿಕಾರಿಗಳನ್ನ ಕಂಡ್ರೆ ನಿನಗೆ ತುಂಬಾ ವಿಶ್ವಾಸ ಅಲ್ಲ? ರಾಮು ವಿಷಯ ಮಾತಾಡ್ಬೇಡ. ಅವನ ಹೆಸರೆತ್ತದಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಕಣೋ. ನನ್ ಕಂಡ್ರೆ ನಿನ್ಗೆ ಅಷ್ಟೊಂದು ಕಣ್ಣೂರಿ ಆದ್ರೆ ನಿನ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಸುಖವಾಗಿ ಇದ್ದು ಬಿಡು. ನನಗ್ ಬರಬೇಕಾದ ಆಸ್ತಿ ಮಾತ್ರ ಕೊಟ್ಬಿಡು. ಯಾವ್ದ ನೀನ್ ಕೊಡ್ಬೇಕಾಗಿರೋ ಆಸ್ತಿ ಅಂತ ಯಾವ ಹಕ್ಕು ನಿನಗಿಲ್ಲ ಕಣೋ. ನಾನಾಗಿ ಇಷ್ಟಪಟ್ಟು ಯಾರು ಬೇಕಾದ್ರೂ ಕೊಡ್ಬೋದು. ಏನೋ ಹೋಗ್ಲಿ ಪಾಪ ಅಂತ ನೀನು ಕೊಟ್ರೆ ಉಂಟೆ ವಿನಃ ಸುಮ್ನೆ ಜಬರ್ದಸ್ತ್ ಮಾಡಿ ಕೇಳಿದ್ರೆ ಒಂದು ಬಿಡುಗ ಸಹ ನಿನಗೆ ಸಿಗೋದಿಲ್ಲ. ಹುಷಾರ್. ಅವರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ, ಇನ್ನೂ ಮುಗಿಲಿಲ್ವೇ ನಿಮ್ಮ ಅಲಂಕಾರ? ಏನಾಗೋಯ್ತಪ್ಪ ಅಂದ್ರೆ ಅಂತ ಒಳ್ಳೆ ಚಂದ್ರದ ಬೊಂಬೆ ಇದ್ದಾಗಿದ್ದೀಯಲ್ಲೇ ಗೌರಿ. ಈ ವೇಷದಲ್ಲಿ ಏನಾದ್ರೂ ಆ ಶಂಕರು ನಿನ್ನ ನೋಡ್ಬಿಟ್ರೆ ಹಾಗೆ ಮೂರ್ಛೆ ಹೋಗ್ಬಿಡ್ತಾನೆ. ನನ್ನ ಕಿವಿ ಹಿಡ್ತಾ ಇದ್ದೀಯಾ? ಸ್ವಲ್ಪ ತಾಳು, ಆ ಶಂಕರ್ನಿಗೆ ಹೇಳಿ ಅವನ ಕೈನಲ್ಲಿ ನಿನ್ ಕಿವಿ ಹಿಂಡಿಸ್ತೀನಿ, ಸರಿಯಾದ ಶಿಕ್ಷೆ ಮಾಡಿಸ್ತೀನಿ. ಏನ್ ಶಿಕ್ಷೆನೋ? ಏನ್ ಶಿಕ್ಷಣ? ಮದುವೆಯಾದ ವರ್ಷದ ಒಳಗಾಗಿ ಜಗುಂಡ ಕದನ ಪ್ರಚಂಡ. ಅಣ್ಣ ತಂಗಿ ಚಕ್ಕಂದ ಆಡ್ತಾ ಕೂತಿದ್ರಲ್ಲ, ಬಂದವರೆಲ್ಲ ಯಾರು ವಿಚಾರಿಸೋದು? ನೀನು ವಿಚಾರಿಸು. ನಾನೇ ವಿಚಾರಿಸ್ಬೇಕಲ್ವೇ? ಹೋಗಿ ಬೇಗ. ದಯಮಾಡಿಸಿ. ನೀವೇನ್ ಮಾಡ್ತೀರಿ ಇಲ್ಲಿ?
ಬಾ ಬರ್ತಾ ಇದ್ದಾರೆ ಬಾಮ್ಮ. ಗೌರಿ ನಿಮ್ಮ ಅತ್ತೆಗೆ ನಮಸ್ಕಾರ ಮಾಡಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ನಿಮ್ಮ ಅಣ್ಣ ಅತ್ತಿಗೆಗೂ ನಮಸ್ಕಾರ ಮಾಡಮ್ಮ. ಅಯ್ಯೋ ಬೆಳಿಗ್ಗೆನೆ ಮಾಡಿದ್ಯಲ್ಲ, ಸಾಕ್ ಬಿಡಮ್ಮ. ನಿಮ್ಮ ಅತ್ತಿಗೆ ಮಾಡಿ, ಗಂಡನ ಕಾಲ ಮಾಡ್ಬಾರ್ದು. ಓಹೋ, ಮದುವೆ ಆಗೋದಕ್ಕಿಂತ ಮುಂಚೆ ಮಾಡ್ಬಾರ್ದು ಅಂತ ಕಾಣಿಸಿಲ್ಲ. ನನಗೆ ಗೊತ್ತಿಲ್ಲ ವಿಷಯ. ಇನ್ನು ಲಗ್ನ ಪತ್ರಿಕೆ ಓದಿಸ್ಬೋದಲ್ಲ? ಆಗ್ಲಪ್ಪ. ಆದಿತ್ಯಾದಿಗ್ರಹ ಸರ್ವೇ ನಕ್ಷತ್ರಾತೆ ಕುರ್ವಂತು ಮಂಗಳಂ ನಿತ್ಯ ವಿಶೇಷ ಲಗ್ನ ಪತ್ರಿಕಾ. ಏನ್ ಗೌರಿ, ಮನೆಗೆ ಹೋಗೋಕೆ ಇಷ್ಟೊಂದು ಅವಸರನ? ಸ್ವಲ್ಪ ಇರು. ದಾರಿ ಬಿಡೋ. ಆಹಾ, ಕೈಗೆ ಸಿಕ್ಕಿದ ಬೇಟೆನ ಅಷ್ಟು ಸುಲಭವಾಗಿ ಬಿಡೋ ಅಂತ ಮುಟ್ಟಾಳ ಅನ್ಕೊಂಡ್ಯಾ ನನ್ನ? ಅದಕ್ಕೆ ಅಷ್ಟು ಸ್ಟ್ರೆಚ್ ಆಗುತ್ತೆ, ಕೈ ಜಾರಿ ಕೆಳಗೆ ಬಿದ್ದೋಯ್ತು. ಏನ್ ಮಾಡೋಕ್ಕಾಗುತ್ತೆ? ನಡಿ. ಅಮ್ಮ ತಗೊಳ್ಳಿ. ಅಂತೂ ನಿನ್ ತಂಗಿ ಗೌರಿಗೆ ತಂದೆ ತಾಯಿಗಳ ಕೊರತೆ ಇದ್ದ ಹಾಗೆ ನೋಡ್ಕೊಂಡೆ. ಈಗ ಮದುವೆ ಕೂಡ ಮಾಡ್ತಾ ಇದೀಯ, ಬಹಳ ಸಂತೋಷ ಅಪ್ಪ. ದೇವ್ರು ನಿಮ್ಗೆಲ್ಲಾ ಅನುಕೂಲತೆಗಳನ್ನ ಕೊಡ್ಲಿ. ತಗೊಮ್ಮ, ನೀನ್ ನಾನಿಗೆ ಒಡವೆ ಇದ್ದಿವೆ ಮಾಡ್ಕೊ. ಯಾಕೆ ಇಷ್ಟೊಂದು ಭಾರ ಹೊರಿಸ್ತಾ ಇದ್ದೀರಿ ನಮ್ಮ ಮೇಲೆ? ಇದೇನ್ ರಾಮಣ್ಣ ಭಾರ ಅಂತೀಯ? ನಾನ್ ನಿನಗ್ ತಾಯಿ ಇದ್ದಾಗಲ್ವೇನು ಆಶೀರ್ವಾದ ಮಾಡ್ಕೊಡ್ತಾ ಇದ್ದೀನಿ. ತಗೊಮ್ಮ, ತಗೋ, ತಗೋ. ಸಂತೋಷ. ತಗೋ. ನೀವು ದೊಡ್ಡ ಮನಸ್ಸು ಮಾಡಿ ಮದ್ವೆ ಖಂಡಿತ ಬರ್ಲೇಬೇಕು. ಅಗತ್ಯವಾಗಿ ಬರ್ತೀನಿ. ಸರಿ ಸರಿ, ನನ್ನ ನಮ್ಮ ಮಗನ ಹಾಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಮದುವೆ ಬರ್ದೇ ಇರ್ತಾರೆ. ಬರ್ತಾರೆ. ಓಹೋ, ಏನ್ ರಾಮಣ್ಣ, ನಿನ್ ತಂಗಿ ಮದುವೆ ಏರ್ಪಾಟ್ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಕಾಣುತ್ತೆ. ನನ್ನನ್ನು ಕರೆಯೋದಿಲ್ವೇನ್ ಮದುವೆಗೆ? ಏನಂದ್ರೆ ನೀವು ಮರೀದೆ ಮದುವೆ ಬರ್ಬೇಕು ಸುಧಾಕರ್. ಓ, ಬರ್ತೀನಿ, ಬಂದೇ ಬರ್ತೀನಿ. ಅಮ್ಮ ಬರ್ತೀವಿ. ಸರಿ. ಬರ್ತೀವಿ. ಗೌರಿ, ಒಂದ್ ಲೋಟ ನೀರು ತಗೊಂಬ ಕುಡಿಯೋದಿಕ್ಕೆ. ಗೌರಿ ಎಲ್ಲಿ ಹೋದ್ರು? ಬಾಗಿ ತೆಗೆದಾಕ್ಬಿಟ್ಟು. ಒಳಗೆ ಹೋಗಿದ್ದಾರೆ ಅಂತ ಕಾಣುತ್ತೆ, ನೀರು ಹೊತ್ಕೊಂಡ್ ಬರೋದಕ್ಕೆ. ಸ್ವಲ್ಪ ಇದೆ, ನಾನೇ ತಗೊಂಡು. ಇದು ನಾವು ಆ ಗೌಡ್ರ ಮನೆಗೆ ಪತ್ರಿಕೆ ಕೊಟ್ವಾ? ಹೌದಲ್ಲ ರಾಮು? ಓಹೋ ಪಾಪ ಅಳಿಮಯ್ಯ, ನೋಡ್ದ್ಯಾ ಹೇಗಿದ್ದಾನೆ ಮದುವೆ ಕಂಡು? ಒಳ್ಳೆ ರಂಗಾಗಿ. ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ಅದು ಸರಿ, ಹೇಗೆ ನಡೀತಾ ಇದೆ ಮದುವೆ ತಯಾರಿ? ಎಲ್ಲ ಆಗ್ತಾ ಇದೆ. ಅಂದ ಹಾಗೆ ಸ್ವಲ್ಪ ಪತ್ರಿಕೆ ಬೇಕಾಗಿತ್ತು, ಜಿಲ್ಲಾ ಬೋರ್ಡ್ನವ್ರಿಗೆಲ್ಲ ಕೊಟ್ಟಿಲ್ಲ, ಅದೊಂದು ಕೆಲಸ ಬಾಕಿ ಇದೆ. ನಿನ್ನ ಎದುರಿಗೆ ಇದೆಯಲ್ಲ, ತಗೊಂಡು. ಇದೇನೋ ಲೆಟರ್ ಇದೆಯಲ್ಲ ರಮಣ? ಲೆಟ್ರು? ಏನ್ ಕಾಗದ? ಪ್ರೀತಿ ಅಣ್ಣನಿಗೆ. ಯಾವ ತಂಗಿ ಮೇಲೆ ನೀನು ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯೋ, ಯಾವ ತಂಗಿ ಮದುವೆನ ನೀನು ಅದ್ದೂರಿಯಿಂದ ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದ್ಯೋ, ಆ ನಿನ್ನ ತಂಗಿ ಇವತ್ತು ಒಬ್ಬ ರಾಕ್ಷಸನಿಗೆ ಬಲಿಯಾಗ್ಬಿಟ್ಲಣ್ಣ. ಆ ಹಾಳ ಜಮೀನ್ದಾರ್ ಸುಧಾಕರ್ ಬಲವಂತದಿಂದ ನನ್ನ ಇಲ್ಲ ಅಣ್ಣ, ಇಲ್ಲ. ಶೀಲ ಕಳ್ಕೊಂಡೆ ಈ ಮುಖ ನಿಮಗ್ ತೋರಿಸಬಾರ್ದು ಅಂತ ನಿಮ್ಮೆಲ್ಲರನ್ನ ಬಿಟ್ಟು ದೂರ ಹೊರಟೋಗ್ತಿದ್ದೀನಣ್ಣ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ ತಂಗಿಯಾಗಿ ಹುಟ್ಟಿ ನಿನ್ನ ಆಸೆ ಖಂಡಿತ ನೆರವೇರಿಸ್ತೀನಣ್ಣ. ನನಗ್ ಕ್ಷಮಿಸ್ಬಿಡಣ್ಣ, ನಿನ್ ತಂಗಿ ಗೌರಿ.
ಆಗ್ಬೇಕಾಗಿತ್ತು ಗೌರಿ, ನೀವ್ ಮಾಡ್ಕೊಡ್ದಾಗಿತ್ತು. ಮಾನವಂತೆ ಕಣೆ ಅವಳು, ಮಾನವಂತೆ. ತನ್ನ ದೇವರಿಗೆ ನಾಯಿ ಮುಟ್ಟಿದ ಎಂಜಲ್ನ ಮೀಸಲಾಗಿಡೋದಕ್ಕೆ ಅವಳು ಮನಸ್ಸು ಒಪ್ಲಿಲ್ಲಪ್ಪ. ಗೌರಿ ಗೌರಿ, ವೈಭವದಿಂದ ಬೆಳಗೋ ನಿನ್ನ ಬಾಳನ್ನ ಕಣ್ತುಂಬ ನೋಡಿ ಸಂತೋಷ ಪಡ್ಬೇಕು ಅಂತ ಇದ್ನಲ್ಲಮ್ಮ ನಾನು. ಶಂಕರು, ನೀನ್ ಇವಳ ನಮ್ಮನೆ ತಗೊಂಡು ಹೋಗು. ಏನ್ ರಮಣ? ಏನ್ ರಮಣ, ನನ್ನನ್ನೇ ಹುಡುಕೊಂಡ್ ಬಂದ್ಯಾ? ಏನ್ ಸಮಾಚಾರ? ಓ, ಮದ್ವೆಗೆ ಹಣ ಗಿಣ ಬೇಕಾಗಿತ್ತ? ಹಣ ಹಣ ನನಗೆ ಬೇಕಾಗಿರೋದು ಹಣ ಅಲ್ಲ, ನಿನ್ನ ನಿನ್ ತಮ್ಮಯ್ಯ ಅಂತೀನಪ್ಪ. ಹೊಡಿಬೇಡ ಗೆಳೆಯ, ನಿನ್ ತಮ್ಮಯ್ಯ ಅಂತೀನ ಗೆಳೆಯ. ಏನಿದು ರಾಮಣ್ಣ, ಯಾಕೆ ಇವನ್ ಕೊಂದುಬಿಟ್ಟೆ? ಈ ಪಾಪಿ ನನ್ನ ತಂಗಿ ಶೀಲಾನ ಹಾಳು ಮಾಡ್ಬಿಟ್ಟ. ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಅದಕ್ಕೆ ಪ್ರತಿಫಲ ಕೊಟ್ಟಿದ್ದೀನಿ ಅಷ್ಟೇ. ಏನು, ನಿನ್ ತಂಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲೆ? ಅಯ್ಯೋ ಚಂಡಾಲ, ನನಗ್ ಗೊತ್ತಿತ್ತು ಯಾವತ್ತಾದ್ರೂ ಒಂದ್ ದಿವಸ ನಿನ್ಗೆ ದುರ್ಗತಿ ಬಂದೇ ಬರುತ್ತೆ ಅಂತ. ರಮಣ ರಮಣ, ನೀನು ಇಲ್ಲಿಂದ ಹೊರಟೋಗು, ನಾನೇ ಅಪವಾದ ಹೊತ್ಕೋತೀನಿ. ಎಲ್ಲಾದ್ರೂ ಉಂಟೆ ತಾಯಿ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಅದ್ರ ಫಲ ನಾನು ಅನುಭವಿಸ್ಬೇಕೆ ಹೊರತು ಇನ್ನೊಬ್ಬರ ಮೇಲೆ ಅದನ್ನ ಹೊರಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಬರ್ತೀನಮ್ಮ. ನೀನಿನ್ನೂ ಸತ್ತಿಲ್ವೇ? ಅಷ್ಟು ಸುಲಭವಾಗಿ ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡೆ ಅತ್ತೆ. ಇನ್ನು ನನ್ನಿಂದ ಎಂತೆಂತ ಕೆಲಸ ಆಗ್ಬೇಕಾಗಿದೆ. ಏನು ಕಥೆ? ನಿಮಗೆಲ್ಲ ಒಂದ್ ದಾರಿ ತೋರಿಸ್ಬೇಡ್ವೆ? ಆ ದಳ್ಳಾಳಿ ರಾಮಯ್ಯನ ಹೆದರ್ಸೋಕೋಸ್ಕರ ಒಂದು ಡಮ್ಮಿ ತೋಟ ಇಟ್ಟಿದ್ದೆ. ಅದ್ರ ಕೆಳಗೆ ನಿಜವಾದ ತೋಟಗಳಿದೆ ಅಂತ ಆ ಬೆಪ್ಪುಂಟೆದಕ್ಕೆ ಏನ್ ಗೊತ್ತು? ಸದ್ಯ ನನ್ನ ಅದೃಷ್ಟ ಚೆನ್ನಾಗಿತ್ತು, ಇನ್ನೊಂದ್ಸಾರಿ ಹೊಡಿಲಿಲ್ವಲ್ಲ ಅವನು. ಅಯ್ಯೋ ಚಂಡಾಲ, ಮನುಷ್ಯರ ಕಣ್ಣಿಂದ ನೀನ್ ತಪ್ಪಿಸ್ಕೋಬಹುದು ಕಣೋ, ಆದ್ರೆ ಆ ದೇವರ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಾನೇನು ಜೀವಂತವಾಗಿ ಇದ್ದೀನೋ, ನಾನ್ ತೋರಿಸ್ತೀನಿ ನಿನ್ ಪರಲೋಕಕ್ಕೆ ದಾರಿನ. ಹಲೋ, ಪೊಲೀಸ್ ಸ್ಟೇಷನಾ? ಇನ್ಸ್ಪೆಕ್ಟರ್, ನಾನು ಸುಧಾಕರ್ ಮಾತಾಡ್ತಾ ಇರೋದು. ನಮ್ ತಾಯಿ ಕೊಲೆ ಆಗ್ಬಿಟ್ಟಿದೆ, ಬೇಗ ಬನ್ನಿ ಸರ್.
ಎಲ್ಲಿ ಹೋಗ್ಬಿಟ್ಟಿದ್ರಿ ಇಷ್ಟೊತ್ತು? ಜಮೀನ್ದಾರ್ ಮನೆಗೆ. ಜಮೀನ್ದಾರ ಮನೆಗ? ಯಾಕೆ ಹೋಗಿದ್ರಿ? ಯಾಕೆ ಹೋಗಿದ್ನಾ? ಯಾವ ತಂಗಿ ಮದುವೆನ ಬಹಳ ಅದ್ದೂರಿಯಿಂದ ಮಾಡ್ಬೇಕು ಅಂತ ನೀನು ಆಸೆ ಪಟ್ಟುಕೊಂಡಿದ್ಯೋ ಆ ನನ್ನ ತಂಗಿ ಬಾಳನ್ನ ಸರ್ವನಾಶ ಮಾಡ್ಬಿಟ್ನಲ್ಲ ಆ ಪಾಪಿ ಸುಧಾಕರ. ಅವನಿಗೆ ಯಮಲೋಕಕ್ಕೆ ದಾರಿ ತೋರಿಸ್ಕೊಡೋದಕ್ಕೆ ಹೋಗಿದ್ದೆ. ಏನಂದ್ರಿ? ಅವನ್ನ ಕೊಂದ್ಬಿಟ್ರಾ? ನಾನು ಯಾಕೆ ಅವನನ್ನ ಕೊಲ್ಲೋದಕ್ಕೆ ಹೋಗ್ಲಿ? ಈ ವಿಷ ಜಂತು ಬದುಕಿದ್ರೆ ಇನ್ನೆಷ್ಟು ಮನೆ ಹೆಣ್ಣು ಮಕ್ಕಳು ಬಹಳ ಹಾಳಾಗಿ ಹೋಗುತ್ತೋ ಅಂತ ನಾನೇ ನನ್ನ ಕೈಯಾರೆ ಗನ್ನು ತಗೊಂಡು ಸುಟ್ಟ. ಏನು ಮಾಡ್ಲಿ? ಈ ಪಾಪಿ ಸತ್ತು ಹೋಗಿತ್ತು, ಅವನ ಮೇಲೆ ದ್ವೇಷದ ಕಿಚ್ಚು ಆಡ್ತಾ ಇಲ್ವಲ್ಲ, ಏನು ಮಾಡ್ಲಿ? ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ರಿ ರಾಮು. ಓ ಬನ್ನಿ ಇನ್ಸ್ಪೆಕ್ಟರ್, ನಾನೇ ನಿಮ್ ಹತ್ರ ಬರಬೇಕು ಅಂತ ಇದ್ದೆ. ಜಮೀನ್ದಾರಣಿ ಜಾನಕಮ್ಮನವ್ರನ್ನ ಕೊಲೆ ಮಾಡಿದ್ದಕ್ಕೆ ನಿನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದೀವಿ. ಏನಂದ್ರಿ? ನಿಮ್ಗೆ ತಲೆಗಿಲ್ ಕೆಟ್ಟಿದ್ಯೇನ್ರಿ? ನಾನು ಕೊಂದಿದ್ದು ಸುಧಾಕರ್ನ, ಜಮೀನ್ದಾರನಿ ಜಾನಕಮ್ಮನವ್ರನಂತೆ, ಜಾನಕಮ್ಮನವ್ರನ್ನ. ರಾಮು, ನೀನ್ ಸುಧಾಕರ್ನ ಕೊಲ್ಲೋಕ್ ಹೋದಾಗ ಜಾನಕಮ್ಮನವರು ಅಡ್ಡ ಬಂದ್ರು ಅಂತಾನು, ಗುಂಡಿನೇಟ್ ಅವ್ರಿಗೆ ತಗಲಿ ಅವ್ರು ಸತ್ತೋದ್ರು ಅಂತಾನು ಸುಧಾಕರ್ ನಮ್ಗೆ ರಿಪೋರ್ಟ್ ಮಾಡಿದ್ದಾರೆ. ಸುಧಾಕರ ಬದುಕಿದ್ದಾನೆ, ಆ ಪಾಪಿ ಮತ್ತೆ ಬದುಕ್ಬಿಟ್ಲೆ. ಇನ್ಸ್ಪೆಕ್ಟರ್, ನಾನು ಗನ್ ತಗೊಂಡು ಅವನ್ನ ಸುಟ್ಬಿಟ್ಟು ಬಂದಿದ್ದೀನಿ, ಬೇಕಾದ್ರೆ ನಡೀರಿ ತೋರಿಸ್ತೀನಿ. ಇಷ್ಟೊತ್ತು ಅವನ ಜೊತೆಲೆ ಮಾತಾಡ್ತಿದ್ದು, ಈಗ ಅಲ್ಲಿಂದಲೇ ಬರ್ತಿದ್ದೀವಪ್ಪ. ಓ, ಇದ್ರಲ್ಲೇನೋ ಮೋಸ ಇದೆ ಅಂತ ನಾನು ಅನ್ಕೋತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಹೇಳೋದೇನಿದ್ರು ಕೋರ್ಟ್ನಲ್ಲಿ ಹೇಳ್ಕೊ. ಅಯ್ಯೋ, ಬೇಡಿ ಇನ್ಸ್ಪೆಕ್ಟರ್, ಬೇಡಿ. ನನ್ ಮಾಂಗಲ್ಯ ದಾಣಿಗೂ ಹೇಳ್ತಾ ಇದ್ದೀನಿ, ಅವ್ರು ಯಾವತ್ತೂ ಸುಳ್ಳು ಹೇಳೋರು, ಅವ್ರನ್ನ ಬಿಟ್ಬಿಡಿ. ಯಮುನಾ, ಯಮುನಾ, ನಿನ್ನ ಆಣೆ ಪಾಣೆ ಯಾವುದು ನಡೆಯೋದಿಲ್ಲ ಕಣೆ. ಇವಾಗ ನನ್ನ ಜೀವಮಾನದಲ್ಲಿ ಇಂತಹ ಘಟನೆ ಯಾವತ್ತೂ ಬಂದಿರಲಿಲ್ಲ. ಇವತ್ತು ಅದು ಯಾತಕ್ಕೆ ಬಂದಿದೆಯೋ ನನಗಂತೂ ಗೊತ್ತಿಲ್ಲ. ಬರ್ಲಿ, ಅದೇನು ಬರ್ತೋ ಬರ್ಲಿ, ಅನುಭವಿಸ್ಬಿಡೋಣ. ಏನಮ್ಮ? ಹೋಗು ನಿಮ್ಮ ಅಮ್ಮನ ಹತ್ರ. ಯಮುನಾ, ನಾನೇನು ಬರ್ತೀನಿ. ಗೌರಿ ಮದುವೆ ಅಂತೂ ನಮ್ ಕಣ್ಣಲ್ಲಿ ಮಾಡೋಕ್ಕಾಗ್ಲಿಲ್ಲ, ಅವಳ ಅಂತ್ಯಕ್ರಿಯೆ ಏನಾದ್ರೂ ಚೆನ್ನಾಗಿ ಮಾಡ್ಬಿಡಿ. ಬರ್ತೀನಿ. क्या है इंस्पेक्टर साहब, ಈ ನಯಾ ದೋಸ್ತ್ ಯಾರು? ನಿನ್ನಂಥ ಡಕಾಯಿತನಿಗೆ ಸರಿಯಾದ ಜೋಡಿ ಇವನು. ಈ ಊರಿನ ಜಮೀನ್ದಾರಿಯನ್ನು ಕೊಂದು ಇಲ್ಲಿಗೆ ಬಂದಿದ್ದಾನೆ. ಇನ್ಸ್ಪೆಕ್ಟರ್, ಜಮೀನ್ದಾರನ ಕೊಂದವನ್ ನಾನಲ್ಲ. ಸಾಕು, ಸುಮ್ಮನೆ ಎಲ್ಲ ಗೊತ್ತಿದೆ. क्या दोस्त? ದೋಸ್ತ್, ನೀನ್ ನೋಡ್ತಾ ಇದ್ರೆ ನೀನು ಕೊಲೆ ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕೆ ನೀನ್ ನಡೆದಿದ್ದಾರೆ? ಏನು ವಿಷಯ? ಅದನ್ನ ಕಟ್ಕೊಂಡು ನಿನಗೆ ಏನಾಗಬೇಕಾಗಿದೆ? ನಿನ್ ಕೆಲಸ ನೀನ್ ನೋಡು. ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಹಿತೈಷಿಯಿಂದ ತಿಳ್ಕೊ. ಏನ್ ನಡೀತು ಹೇಳು. ಏನ್ ಹೇಳಿ? ಅದೊಂದು ದುರಂತವಾದ ಕಥೆ. ಈಗ ನನಗೆ ಅರ್ಥವಾಯ್ತು, ನೀನು ಬಿಲ್ಕುಲ್ ಬುದ್ಧು ಕಣೆಯ. ಆ ಸುಧಾಕರ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದಾನೆ. ಒಂದು ನಿನ್ನನ್ನು ಮಟ್ಟ ಹಾಕ್ಬಿಡೋದು, ಎರಡನೇದು ಆ ಜಮೀನ್ದಾರನೇ ಆಸ್ತಿನ ಲಪ್ಟಾಯಿಸ್ಬಿಡೋದು. ಅಲ್ಲ, ಸತ್ಯ ಹೇಳ್ಬಿಟ್ರೆ ನಿನ್ನನ್ನು ಬಿಟ್ಟು ಬಿಡ್ತಾರೆ ಅಂತ ತಿಳ್ಕೊಂಡ್ಯಾ? ಅದೇ ತಪ್ಪು. ಅಂತ ಸತ್ಯ ಹರಿಶ್ಚಂದ್ರನ ಕೈಲೇ ಸುಳ್ಳು ಹೇಳ್ತದೆ ಈ ಪ್ರಪಂಚ. ಸತ್ಯನ ತಮಗೆ ಬೇಕಾದಾಗ ಬದಲಾಯಿಸ್ಕೊಂಡು ನಿನ್ನನ್ನು ಗಲ್ಬರ್ಗ್ ಹಾಕ್ಸೋದು ಖಂಡಿತ. ನಾನು ಗಲ್ಬರ್ಗ್ ಹೋಗೋದಕ್ಕೆ ಹಿಂಜರಿಯೋದಿಲ್ಲ, ಆದ್ರೆ ಅದಕ್ಕೆ ಮುಂಚೆ ಆ ದ್ರೋಹಿ ಸುಧಾಕರ ಅವನ ಮೇಲೆ ನಾನು ಮುಯಿ ತೀರ್ಸ್ಕೋಬೇಕು. ಅದೊಂದು ಅವಕಾಶ ನನಗೆ ಸಿಕ್ಕಿದ್ರೆ ಸಾಕು. ಹಾಗೆ ಮೇರೆ ಸಾಥ, ನಿನ್ನ ಆಸೆನ ನಾನು ಪೂರೈಸ್ತೀನಿ.